ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸುರಭಿ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 2025-26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಡಿಸ್ತಾ ಇದ್ವಿ. ಅದರಲ್ಲಿ ಭೌತಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಕಳೆದ ತರಗತಿಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ವಿ. ಇಂದು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸೋಣ. ಬನ್ನಿ, ಮೊದಲನೇ ಕ್ವಶನ್ ನೋಡ್ರಿ. ಪ್ರಶ್ನೆ ಸಂಖ್ಯೆ 13. ಹಿತ್ತಾಳೆಯಲ್ಲಿರುವಂತಹ ಘಟಕ ಲೋಹಗಳು, ಅಂದರೆ ಹಿತ್ತಾಳೆ ಒಂದು ಮಿಶ್ರಲೋಹವಾಗಿದ್ದು ಯಾವ ಶುದ್ಧ ಲೋಹಗಳಿಂದ ಹಿತ್ತಾಳೆಯನ್ನು ತಯಾರಿಸುತ್ತಾರೆ ಅನ್ನುವಂಥದ್ದು. ಆಯ್ಕೆಗಳು: ಆಯ್ಕೆ ಎ ತಾಮ್ರ ಮತ್ತು ಸತು, ಬಿ ಅಲ್ಯೂಮಿನಿಯಂ ಮತ್ತು ತವರ, ತಾಮ್ರ ಮತ್ತು ತವರ, ಸತು ಮತ್ತು ಅಲ್ಯೂಮಿನಿಯಂ. ಇಲ್ಲಿ ಸರಿಯಾದ ಉತ್ತರ ತಾಮ್ರ ಮತ್ತು ಸತು. ಹಿತ್ತಾಳೆಯನ್ನು ತಾಮ್ರ ಮತ್ತು ಸತುಗಳ ಮಿಶ್ರಣದಿಂದ ಹಿತ್ತಾಳೆ ಲೋಹವನ್ನು ನಾವು ಏನು ಮಾಡ್ತೀವಿ, ಪಡೆದುಕೊಳ್ಳುತ್ತೇವೆ. ಅದೇ ರೀತಿ ಕಂಚು ಲೋಹವನ್ನು ತಾಮ್ರ ಮತ್ತು ತವರವನ್ನು ಬಳಸಿಕೊಂಡು ನಾವು ತಯಾರಿಸುತ್ತೇವೆ. ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಕೇಳಬಹುದು, ಕಂಚಿನಲ್ಲಿರ್ತಕ್ಕಂಥ ಘಟಕ ಲೋಹಗಳು ಯಾವಪ್ಪ ಅಂತಂದ್ರೆ ಅದು ತಾಮ್ರ ಮತ್ತು ತವರ. ನೋಡಿ, ಪ್ರಶ್ನೆ ಸಂಖ್ಯೆ 14. ನಿಮಗೆ ಚಿತ್ರ ಕೊಟ್ಟಿದ್ದಾರೆ. ವೈ ದ್ರಾವಣ, ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ. ನೋಡಿರಿ, ಪ್ರಶ್ನೆ ಯಾವ ರೀತಿಯಾಗಿದೆ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವೈ ದ್ರಾವಣವು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರವನ್ನು ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ವೈದ್ರಾಣವು ಸೀಸದ ನೈಟ್ರೇಟ್ ಆಗಿದೆ. ಸೀಸದ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ವರ್ತಿಸುವಂತೆ ಮಾಡಿದಾಗ ಸೀಸದ ಅಯೋಡೈಡ್ ಎನ್ನುವಂಥ ಹಳದಿ ಪ್ರಕ್ಷೇಪಣ ದೊರೆಯುತ್ತದೆ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉತ್ಪನ್ನವೊಂದು ದೊರೆಯುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಬಿ, ಆಯ್ಕೆ ಬಿ ಯಲ್ಲಿರುವಂಥದ್ದು ಸರಿಯಾದ ಉತ್ತರವಾಗುತ್ತದೆ. ಪೊಟ್ಯಾಷಿಯಂ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್. ಪ್ರಶ್ನೆ ಸಂಖ್ಯೆ 15. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಅಂತ ಕೇಳಿದರೆ ಆಯ್ಕೆ ಎ ಚತುರ್ವೇಲೆನ್ಸಿ, ಬಿ ಕೆಟನೀಕರಣ, ಸಿ ದಹ್ಯಶೀಲತೆ, ಡಿ ಬಹುರೂಪತೆ. ಇಲ್ಲಿ ಸರಿಯಾದ ಉತ್ತರ ಕೆಟನೀಕರಣ ಅಂತೇಳಿ ಕರಿತೀವಿ. ಕಾರ್ಬನ್ನ ಒಂದು ಅನನ್ಯ ಗುಣ ಎಂದರೆ ಅದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನೇರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ಈ ಗುಣವನ್ನು ನಾವು ಕೆಟನೀಕರಣ ಅಂತೇಳಿ ಕರಿತೀವಿ. ಹಾಗಾದರೆ ಚತುರ್ವೇಲೆನ್ಸಿ ಎಂದರೇನು? ಕಾರ್ಬನ್ನ ವೇಲೆನ್ಸಿ ಸಾಮರ್ಥ್ಯ 4. ಇದು ಇತರೆ 4 ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಇತರೆ ಏಕವೇಲೆನ್ಸಿ ಧಾತುಗಳೊಂದಿಗೆ ಬಂಧವನ್ನೇರ್ಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಾಮರ್ಥ್ಯವನ್ನು ನಾವು ಚತುರ್ವೇಲೆನ್ಸಿ ಅಂತೇಳಿ ಕರೆಯುತ್ತೇವೆ. 1 ಅಂಕದ ಪ್ರಶ್ನೆಗಳು ನೋಡ್ರಿ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ನಿಮ್ಮ ಉತ್ತರ ಏನಾಗಿರ್ಬೇಕು ಮಕ್ಕಳೇ? ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದಿಲ್ಲ. ಆದ್ದರಿಂದ ಇದು ಪ್ರತ್ಯಾಮ್ಲ ಎಂದು ನಮಗೆ ತಿಳಿಯುತ್ತದೆ. ನೋಡಿ ಮಕ್ಕಳ, ನೀಲಿ ಲಿಟ್ಮಸ್ ಕಾಗದವು ಆಮ್ಲದಲ್ಲಿ ಅದ್ದಿದಾಗ ತನ್ನ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಆದರೆ ಪ್ರತ್ಯಾಮ್ಲದಲ್ಲಿ ಯಾವುದೇ ರೀತಿಯ ಬಣ್ಣವನ್ನು ಬದಲಾಯಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 17. ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು? ನೋಡಿರಿ, ಥರ್ಮೈಟ್ ಕ್ರಿಯೆಯನ್ನು ರೈಲ್ವೆ ಹಳಿಗಳನ್ನು ಜೋಡಿಸಲು
ಬಳಸುತ್ತಾರೆ. ಮತ್ತು ಮುರಿದ ಯಂತ್ರಗಳ ಭಾಗಗಳನ್ನು ಜೋಡಿಸಲು ಥರ್ಮೈಟ್ ಕ್ರಿಯೆಯನ್ನು ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 18. 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ನೋಡಿರಿ, 4 ಪರಮಾಣುಗಳನ್ನು ಹೊಂದಿರಬೇಕದು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ರಚಿಸಿರಿ ಅಂತ ಐತಿ. 4 ಕಾರ್ಬನ್ ಪರಮಾಣುವನ್ನು ಹೊಂದಿದ್ದರೆ ಅದನ್ನು ನಾವು ಬ್ಯೂಟೇನ್ ಅಂತೇಳಿ ಕರಿತೀವಿ. ಆ ಕೀಟೋನ್ ಕ್ರಿಯೆ ಗುಂಪು ಇತ್ತಪ್ಪ ಅಂದ್ರೆ ಅದನ್ನು ನಾವು ಬೀಟನೋನ್ ಅಂತೇಳಿ ಕರೀತೇವೆ. ಅದರ ರಚನಾ ಸೂತ್ರ ಈ ರೀತಿಯಾಗಿದೆ, ನೀವು ಗಮನಿಸಬೇಕು. ಎರಡು ಅಂಕದ ಪ್ರಶ್ನೆಗಳು. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ನೋಡಿರಿ, ಆ ಚಿತ್ರ ಈ ರೀತಿಯಾಗಿದೆ. ಆ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನಾವು ಎರಡು ಕಡೆಯೂ ಸಹಿತ ಗುರುತಿಸಬಹುದು. ನೀವು ಯಾವುದಾದ್ರೂ ಒಂದು ಕಡೆ ಹೈಡ್ರೋಜನ್ ಅನಿಲದ ಗುಳ್ಳೆಯನ್ನು ಗುರುತಿಸಿದರೂ ನಿಮಗೆ ಅಂಕವನ್ನು ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 20A. ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. 20B. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ನೋಡಿರಿ ಉತ್ತರ ಮಕ್ಕಳೇ, ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳಾಗಿವೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಅಂತಂದರೆ ಅದು ಮೀಥೇನ್ ಆಗಿರುತ್ತದೆ ಮತ್ತು ಅಣುಸೂತ್ರ CH4 ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 21. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ. ಚಿತ್ರ ನೋಡಿರಿ, ಚಿತ್ರ ಈ ರೀತಿಯಾಗಿದೆ. ಕ್ಯಾಥೋಡ್ ಎಡಭಾಗದಲ್ಲಿ ಕ್ಯಾಥೋಡ್ ಇರುತ್ತದೆ, ಬಲಭಾಗದಲ್ಲಿ ಆ್ಯನೋಡ್ ಇರುತ್ತದೆ, ಕೆಳಭಾಗದಲ್ಲಿ ಧನಾಗ್ರಮಡ್ಡಿಯನ್ನು ಹೊಂದಿರುತ್ತದೆ. 3 ಅಂಕದ ಪ್ರಶ್ನೆಗಳು. ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ನೀರು, ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಮಕ್ಕಳ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿದೆ. ಮ್ಯಾಂಗನೀಸ್ MnO2 ಪ್ಲಸ್ 4HCl, MnCl2 ಪ್ಲಸ್ 2H2O ಪ್ಲಸ್ Cl2, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ CO2, ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ನೀರು, ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಪ್ರಶ್ನೆಗೆ ಅಥವಾ ಅನ್ನುವಂಥ ಒಂದು ಬೇರೆ ಪ್ರಶ್ನೆ ಇದೆ ನೋಡಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ನೋಡಿ ಮಕ್ಕಳ, ನೈಟ್ರೋಜನ್ ಅನಿಲ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿ ಅಮೋನಿಯಾ ಉಂಟಾಗುವ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿದೆ. ಅದು ಬ್ಯಾಲೆನ್ಸ್ಡ್ ಆಗಿಲ್ಲ. ನೀವು ಬ್ಯಾಲೆನ್ಸ್ಡ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ NH3 ಪಕ್ಕದಲ್ಲಿ ಮುಂದೆ 2 ಹಾಕಬೇಕು ಮತ್ತು N2 ಪಕ್ಕದಲ್ಲಿ 3 ಹಚ್ಚಿದಾಗ ಅದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗುತ್ತದೆ, ಸರಿದೂಗಿಸಿದ ಸಮೀಕರಣವಾಗುತ್ತದೆ. 2 Na2O
ಪ್ಲಸ್ H2O 2NaOH 2 potassium ಪ್ಲಸ್ 2H2O 2 potassium hydroxide ಪ್ಲಸ್ H2. ಪ್ರಶ್ನೆ ಸಂಖ್ಯೆ 23. ಎ, ಬಿ, ಸಿ ಮತ್ತು ಡಿ ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಒಂದು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? ಯಾವುದು ತಟಸ್ಥವಾಗಿದೆ? ಯಾವುದು ದುರ್ಬಲ ಆಮ್ಲವಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಕ್ಕಳೇ ನೋಡ್ರಿ, ಅತಿ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರತಕ್ಕಂಥ ದ್ರಾವಣ ಬಿ ದ್ರಾವಣವಾಗುತ್ತದೆ. ಏಕೆಂದರೆ ಬಿ ದ್ರಾವಣದ pH ಮೌಲ್ಯ 2 ಆಗಿರುವುದರಿಂದ ಕಡಿಮೆ pH ಮೌಲ್ಯವನ್ನು ಹೊಂದಿರುವಂತಹ ದ್ರಾವಣವು ಪ್ರಬಲ ಆಮ್ಲವಾಗಿರುತ್ತವೆ. ಪ್ರಬಲ ಆಮ್ಲಗಳು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರುತ್ತವೆ. ಇಲ್ಲಿ ತಟಸ್ಥ ದ್ರಾವಣ ಯಾವುದೆಂದರೆ ಸಿ ದ್ರಾವಣದ pH ಮೌಲ್ಯ 7 ಆಗಿರುವುದರಿಂದ 7 ಇದು ತಟಸ್ಥವಾಗಿರುವುದರಿಂದ ಸಿ ದ್ರಾವಣವು ತಟಸ್ಥ ದ್ರಾವಣವಾಗಿದೆ. ದುರ್ಬಲ ಆಮ್ಲ ಎ ದ್ರಾವಣವು 5 pH ಮೌಲ್ಯವನ್ನು ಹೊಂದಿರುವುದರಿಂದ ಇದು ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ದುರ್ಬಲ ಆಮ್ಲವಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಬಿ ದ್ರಾವಣ, ಸಿ ದ್ರಾವಣ, ಎ ದ್ರಾವಣ ಅನ್ನುವಂಥದ್ದು ನಿಮಗೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 24. ಎ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. 24. ಬಿ, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ನೋಡ್ರಿ, ನಿಮ್ಮ ಉತ್ತರ ಈ ರೀತಿಯಾಗಿದೆ ಮಕ್ಕಳೇ. ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟ್ ಅಯಾನ್ ಆಗುತ್ತದೆ. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸಿ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆ್ಯನಾಯನ್ ಆಗುತ್ತದೆ. ಈ ಎರಡು ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುತ್ತದೆ. ಈ ರೀತಿಯಾಗಿ ನೀವು ವಾಕ್ಯದಲ್ಲಾದರೂ ಬರೆಯಬಹುದು ಅಥವಾ ನೋಡಿ ಸೋಡಿಯಂನ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದುಕೊಂಡು ಮತ್ತು ಕ್ಲೋರಿನ್ನ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದುಕೊಂಡು ಅವುಗಳ ಚುಕ್ಕಿ ರಚನೆಯನ್ನು ತೋರಿಸುವ ಮೂಲಕ ನೀವು ಉತ್ತರವನ್ನು ಬರೆದಿದ್ದರೂ ಇದಕ್ಕೂ ಸಹಿತ ನಿಮಗೇನು ಅಂಕಗಳನ್ನು ನೀಡಲಾಗುತ್ತದೆ. ನೋಡಿ, ಸೋಡಿಯಂನ ಇಲೆಕ್ಟ್ರಾನ್ ವಿನ್ಯಾಸ 2, 8, 1 ಆಗಿರುತ್ತದೆ. ಅದು ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡ ನಂತರ 2, 8 ಆಗುತ್ತದೆ. 2, 8 ಪ್ಲಸ್ ಆಗುತ್ತದೆ. ಕ್ಲೋರಿನ್ ನೋಡಿ, ಕ್ಲೋರಿನ್ನ ಇಲೆಕ್ಟ್ರಾನ್ ವಿನ್ಯಾಸ 2, 8, 7 ಆಗಿದೆ. ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡ ನಂತರ 2, 8, 8 ಮೈನಸ್ ಅಯಾನ ಆಗುತ್ತದೆ. ಇದನ್ನು ಚುಕ್ಕಿ ರಚನೆಯಲ್ಲಿ ಈ ರೀತಿಯಾಗಿ ನಾವು ತೋರಿಸಬೇಕಾಗುತ್ತದೆ. ನೋಡ್ರಿ, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವೆಂದರೆ ಮಕ್ಕಳೇ, ನಿಮಗಾಗಲೇ ಗೊತ್ತಿದೆ, ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಎಂಬುದು ನಿಮಗೀಗಾಗಲೇ ತಿಳಿದಿದೆ. ಆದರೆ ಎಲ್ಲ ಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಬದಲಾಗಿ ಕಬ್ಬಿಣ, ಅಲ್ಯೂಮಿನಿಯಂ, ಸತುನಂಥ ವಸ್ತುಗಳು ಹಬೆಯೊಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಸರಿಯಾದ ಉತ್ತರ ನೋಡಿ ಮಕ್ಕಳೇ, ಇಲ್ಲಿ ಉತ್ಪತ್ತಿಯಾಗುವಂಥ ವಸ್ತುಗಳು ಅಲ್ಯೂಮಿನಿಯಂ ಆಕ್ಸೈಡ್, ಹೈಡ್ರೋಜನ್ ಅನಿಲ. ಈ ಒಂದು ಪ್ರಶ್ನೆಗೆ ಅಥವಾ ಅನ್ನುವಂಥ ಬೇರೆ ಪ್ರಶ್ನೆ ಇದೆ ನೋಡಿ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಸತುವಿನ ಆಕ್ಸೈಡ್ನಿಂದ ಶುದ್ಧ
ಸತುವನ್ನು ಹೇಗೆ ಪಡೆಯಲಾಗುತ್ತದೆ? ನೋಡಿರಿ ಉತ್ತರ, ಮೆಗ್ನೀಷಿಯಂ ಪರಮಾಣು ತನ್ನ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗುತ್ತದೆ. 2 ಕ್ಲೋರಿನ್ ಪರಮಾಣುಗಳು ಮೆಗ್ನೀಷಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸಿ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯಾನ್ಗಳು ಆಗುತ್ತವೆ. ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯೀವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಈ ರೀತಿ ವಾಕ್ಯದ ರೂಪದಲ್ಲಿ ಆದರೂ ಬರೆಯಬಹುದು. ಮಕ್ಕಳೇ, ನಿಮಗಾಗಲೇ ಹೇಳಿರುವಂತೆ ಇವುಗಳನ್ನು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವುದರ ಮೂಲಕ ಚುಕ್ಕಿ ರಚನೆಯಲ್ಲಿ ಸಹಿತ ತೋರಿಸಬಹುದು. ನೋಡ್ರಿ, ಸತುವಿನ ಆಕ್ಸೈಡ್ ಅನ್ನು ಕೋಕ್ನೊಂದಿಗೆ ಅಪಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುತ್ತದೆ. 4 ಅಂಕದ ಪ್ರಶ್ನೆಗಳು. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಈಥೇನ್ ಅನ್ನು ಹೇಗೆ ಪಡೆಯುವಿರಿ? ನೋಡಿ, ಬ್ಯೂಟೇನ್ನ ರಚನೆ ವಿನ್ಯಾಸ. ಬ್ಯೂಟೇನನ್ನು ನೇರ ಸರಪಳಿಯಲ್ಲಿ ಬರೆಯಬೇಕು. ಐಸೋಬ್ಯೂಟೇನ್ ಅನ್ನು ಕವಲು ಸರಪಳಿಯಲ್ಲಿ ಬರೆಯಬೇಕಾಗುತ್ತದೆ ಮಕ್ಕಳೇ. ಬಿ. ಎಸ್ಟರೀಕರಣ ಎಂದರೆ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಕ್ರಿಯೆ ಎನ್ನುವರು. ಎಥೆನಾಲ್ ಅನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ ಅಂತ ವಾಕ್ಯದ ರೂಪದಲ್ಲಿ ಆದರೂ ಬರೆಯಬಹುದು. ಅಥವಾ CH3 CH2OH ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ, CH2 ಡಬಲ್ ಬಾಂಡ್ CH2 + H2O ಈ ರೀತಿಯಾಗಿ ಸಮೀಕರಣ ರೂಪದಲ್ಲಿ ಆದರೂ ಸಹಿತ ನೀವು ಬರೆಯಬಹುದು ಮಕ್ಕಳೇ. ಈ ಒಂದು ಪ್ರಶ್ನೆಗೆ ಅಥವಾ ಅನ್ನುವಂಥ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನೋಡಿ ಮಕ್ಕಳೇ, ನೈಟ್ರೋಜನ್ 3 ವೇಲೆನ್ಸಿ ಸಾಮರ್ಥ್ಯವನ್ನು ಪರಸ್ಪರ ಹಂಚಿಕೊಂಡು ನೈಟ್ರೋಜನ್ ಅಣುವನ್ನು ಉಂಟು ಮಾಡುತ್ತದೆ. ಈ ಪ್ರೋಪೇನ್ನ ರಚನಾ ವಿನ್ಯಾಸ ಈ ರೀತಿಯಾಗಿದೆ ಮಕ್ಕಳೇ, ಗಮನಿಸಬೇಕು. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಸಾಬೂನಿನ ಅಣುಗಳು ಜಲಾಕರ್ಷಕ ಅಥವಾ ಅಯಾನಿಕ್ ಅಲ್ಲದ ತುದಿ ಮತ್ತು ಜಲ ವಿಕರ್ಷಕ ಅಥವಾ ಅಯಾನಿಕ ತುದಿಗಳನ್ನು ಹೊಂದಿವೆ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆ ಇರುತ್ತದೆ ಮತ್ತು ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಉಂಟುಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಒಗೆಯಲು ಸಹಾಯ ಮಾಡುತ್ತದೆ. ಮಕ್ಕಳೇ, ಇಷ್ಟು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ ಮಕ್ಕಳೇ.